ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಆತನು ಈ ಒಂದು ಸಮಯವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ, ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ. ಸೊ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆತನು ಜೀವವುಳ್ಳ ದೇವರಾಗಿದ್ದಾನೆ, ಆತನು ಸರ್ವ ಜಾಗದಲ್ಲಿಯೂ ಇರುವಾತನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಇವಾಗ ನಾವು ನೋಡಿದ್ದೇವೆ ತುಂಬ ವಿಷಯಗಳನ್ನು. ದೇವರು ಆತ್ಮಸ್ವರೂಪನಾಗಿದ್ದಾನೆ, ಆತನು ಏಕದೇವರಾಗಿದ್ದಾನೆ, ಒಬ್ಬನೇ ದೇವರಾಗಿದ್ದಾನೆ. ಮತ್ತು ಆತನ ಹೆಸರು ಯೇಸು ಕ್ರಿಸ್ತನು. ಆತನ ತಂದೆ ಎಂಬಾತನು ಕೂಡ ಆತನೇ, ಮಗನಾಗಿ ಕೂಡ ಆತನೇ ಬಂದನು, ಮತ್ತು ಇವಾಗ ಪವಿತ್ರಾತ್ಮನಾಗಿ ಕೂಡ ಆತನೇ ಇದ್ದಾನೆ. ಅಂದರೆ ಆತನ ಏಕದೇವರು, ಆತನ ಹೆಸರೇ ಯೇಸು ಕ್ರಿಸ್ತನು. ಮತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲವೂ ಆಗುವುದೆಂದು ನಾವು ವಾಕ್ಯದಲ್ಲಿ ನೋಡಿದೆವು. ಸೊ ಇವತ್ತು ನಾವು ಧ್ಯಾನಿಸುವ ವಾಕ್ಯದಲ್ಲಿ ದೇವರ ಸಿಂಹಾಸನದ ಬಗ್ಗೆ, ಅಂದರೆ ಥ್ರೋನ್ ಆಫ್ ಗಾಡ್, ಅಂದರೆ ದೇವರ ಸಿಂಹಾಸನವು ಯಾವ ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟಿದೆ ಎಂಬುದನ್ನು ನಾವು ಸ್ವಲ್ಪ ವಾಕ್ಯದಲ್ಲಿ ಧ್ಯಾನಿಸುವ. ನೋಡಿರಿ, ಯೆಶಾಯ 66:1 ವಾಕ್ಯ ಹೇಳುತ್ತದೆ, ದೇವರು ಹೇಳ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ಇನ್ನೆಂಥ ಮನೆಯನ್ನು ನನಗೆ ಕಟ್ಟುಕೊಡುವಿರೆಂದು ಸೇನಾಧೀಶ್ವರನಾದ ಯೆಹೋವನು, ಅಂದರೆ ಇರುವಾತನು ನಮಗೆ ಅಲ್ಲಿ ವಾಕ್ಯದಲ್ಲಿ ಕೇಳ್ತಾನೆ. ಅಂದರೆ ಏನಂದರೆ, ಆಕಾಶ ಅಂತ ಹೇಳುವಾಗ ನಾವು ನಾರ್ಮಲಿ ಈ ಆಕಾಶವನ್ನು ನೋಡ್ತೇವೆ. ದೇವರು ಆ ಆಕಾಶದ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು 2 ಕೊರಿಂಥ 12 ವಾಕ್ಯವನ್ನು ನೋಡೋದಾದರೆ ಪೌಲನು ಹೇಳ್ತಾನೆ, ಆತನು ತನ್ನ ಬಗ್ಗೆ ಮಾತಾಡುವಾಗ ಹೇಳ್ತಾನೆ, ಅವನು 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟ ಬಗ್ಗೆ ಆತನು ಮಾತಾಡ್ತಾನೆ ಅಲ್ಲಿ. ಅಂದರೆ ಏನು ಗೊತ್ತಾ, 3ನೇ ಆಕಾಶ ಅಂತ ಹೇಳಿದರೆ ನಾವು ಪರಲೋಕ ಅಂತ ಹೇಳ್ತೇವೆ. ಪರಲೋಕದಲ್ಲಿ ಆತನು ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಮತ್ತು ಈ ಭೂಮಿಯು ಆತನ ಪಾದಪೀಠವಾಗಿದೆ. ಅಂದರೆ ಏನಂತ ಹೇಳ್ತಾರೆ ವಾಕ್ಯ ನಮಗೆ ಅರ್ಥ ಮಾಡಬೇಕಂತ ಏನಿದ್ದೀರಿ ನಾವು, ಆತನು ಎಲ್ಲ ಜಾಗದಲ್ಲಿಯೂ ಇರುವಾತನಾಗಿದ್ದಾನೆ. ಅಂದರೆ ಆತನ ಮಹಿಮೆಯು ಕಣ ಕಣದಲ್ಲಿಯೂ ತುಂಬಿರುತ್ತದೆ. ಆತನ ಎಲ್ಲ ಜಾಗದಲ್ಲಿಯೂ ಒಂದೇ ಸಮಯದಲ್ಲಿ ಒಂದೇ ಟೈಮಲ್ಲಿ ಎಲ್ಲ ಕಡೆಯಲ್ಲಿ ಆತನು ಇರುವಾತನಾಗಿದ್ದಾನೆ. ಸೊ ಅದಕ್ಕೆ ನಾವು ಆತನನ್ನು ದೇವರು ಅಂತ ಹೇಳ್ತೇವೆ. ಅಂದರೆ ಆತನು ಎಲ್ಲ ಜಾಗದಲ್ಲೂ ಒಂದೇ ಟೈಮಲ್ಲಿ ಇರುವಾತನಾಗಿದ್ದಾನೆ. ಸೊ ಆಕಾಶವನ್ನು ಸಿಂಹಾಸನವನ್ನಾಗಿ, ಅಂದರೆ ಪರಲೋಕದಲ್ಲಿ ತನ್ನ ಸಿಂಹಾಸನವನ್ನು ಆತನು ಸ್ಥಾಪಿಸಿದ್ದಾನೆ, ಮತ್ತು ಈ ಭೂಮಿಯು ಆತನ ಪಾದಪೀಠ ಅಂತ ಹೇಳಿದರೆ ಆತನ ಪ್ರೆಸೆನ್ಸ್ ಎಲ್ಲ ಜಾಗದಲ್ಲಿ ಇರುವಂಥದ್ದಾಗಿದೆ. ಸೊ ಅದಕ್ಕೋಸ್ಕರ ನಾವು ಇವತ್ತಿನ ದಿನದಲ್ಲಿ ವಾಕ್ಯವನ್ನು ಧ್ಯಾನಿಸುವ ದೇವರ ಸಿಂಹಾಸನದ ಬಗ್ಗೆ. ಪ್ರಕಟಣೆ 4ನೇ ಅಧ್ಯಾಯ 2ನೇ ವಾಕ್ಯ ಈ ಥರ ಇರ್ತದೆ, ಆಗ ಈಗ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಆ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಹಲ್ಲೆಲೂಯಾ. ನೋಡಿ, ಇಲ್ಲಿ ವಾಕ್ಯವು ಕ್ಲಿಯರ್ ಆಗಿ ಹೇಳ್ತಾ ಉಂಟು, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು ಮತ್ತು ಆ ಸಿಂಹಾಸನದಲ್ಲಿ ಒಬ್ಬನು ಕೂತಿದ್ದನು. ನಾವು ನೋಡಿದೆವು, ದೇವರೊಬ್ಬನೇ, ಆತನ ಆತ್ಮಸ್ವರೂಪನು, ಆತನೇ ಯೇಸು ಕ್ರಿಸ್ತನಂತೇಳಿ. ಇಲ್ಲಿ ಕೂಡ ವಾಕ್ಯವು ಹೇಳ್ತದೆ, ಸಿಂಹಾಸನದ ಬಗ್ಗೆ ಮಾತಾಡುವಾಗ ಕೂಡ ದೇವರ ವಾಕ್ಯವು ಕ್ಲಿಯರ್ ಹೇಳ್ತದೆ, ಒಂದು ಸಿಂಹಾಸನವಿತ್ತು. ಇಲ್ಲಿ ಒಂದಕ್ಕಿಂತ ಹೆಚ್ಚು ಯಾವ ವಾಕ್ಯವು ಮೆನ್ಷನ್ ಮಾಡೋದಿಲ್ಲ. ಒಂದು ಸಿಂಹಾಸನ ಅಂದರೆ ಸಿಂಗುಲರ್, ಏಕವಚನವನ್ನು ನಾವು ನೋಡಬಹುದು. ಒಂದು ಸಿಂಹಾಸನ ಮತ್ತು ಆ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಹಲ್ಲೆಲೂಯಾ. ಯಾಕೆ, ನಿಮಗೆ ಒಂದು ವೇಳೆ ದೇವರು ಒಬ್ಬನೇ ಅಂತ ಹೇಳಿದರೆ, ನೀವು ನಂಬುವುದಾದರೆ, ನಿಮಗೆ ಅದು ಅರ್ಥವಾಗುವುದಾದರೆ, ಈ ಸಿಂಹಾಸನದ ಬಗ್ಗೆ ಕೂಡ ದೇವರು ನಿಮಗೆ ಈ ರಹಸ್ಯವನ್ನು ಪ್ರಕಟಿಸುತ್ತಾನೆ. ಯಾಕೆ, ಆತನ ಸಿಂಹಾಸನ ಒಂದೇ ಸಿಂಹಾಸನ. ನಾವು ಓಲ್ಡ್ ಟೆಸ್ಟ್ಮೆಂಟಲ್ಲಿ ನೋಡುವ, ಹೊಸ ಟೆಸ್ಟ್ಮೆಂಟಲ್ಲಿ ನೋಡುವ, ಇವಾಗ ನಾವು ನೋಡ್ತಾ ಇದ್ದ ವಾಕ್ಯ ಪ್ರಕಟಣೆಯಲ್ಲಿ, ಇಲ್ಲಿ ಕೂಡ ಹೇಳುವುದು ಒಂದೇ ಸಿಂಹಾಸನ. ಫುಲ್ಲು ಬೈಬಲಲ್ಲಿ ಒಂದು ಸಿಂಹಾಸನದ ಬಗ್ಗೆ ವಾಕ್ಯ ಮಾತಾಡುತ್ತದೆ. ಮತ್ತು ಆ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದಾತನು. ಆತನು ಯಾರು? ಓಲ್ಡ್ ಟೆಸ್ಟ್ಮೆಂಟಲ್ಲಿ ನೋಡುವ ನಾವು ಆತನು ಇರುವಾತನು, ಯೆಹೋವನು. ಅದೇ ಹೊಸ ಟೆಸ್ಟ್ಮೆಂಟಲ್ಲಿ ಆತನೇ ಯೇಸು ಕ್ರಿಸ್ತನು ಅಂತೇಳಿ ನಾವು ವಾಕ್ಯದಲ್ಲಿ ಧ್ಯಾನಿಸುವ. ಸೊ ಪ್ರಕಟಣೆ 4:2 ನಾವು ನೋಡಿದೆವು, ಒಂದು ಸಿಂಹಾಸನ ಇತ್ತು ಮತ್ತು ಆ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಒಂದು ಅರಸು 22ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಈ ಥರ ಹೇಳ್ತದೆ, ಅದಕ್ಕೆ ಮಿಕಾಯೆಯು, ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳು, ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನು ಪರಲೋಕ ಸೈನ್ಯಗಳು ಆತನ ಎಡ ಬಲ ಗಡೆಗಳಲ್ಲಿ ನಿಂತಿದ್ದನ್ನು ಕಂಡೇನು ಅಂತ ಹೇಳ್ತಾನೆ ವಾಕ್ಯವು. ಹಲ್ಲೆಲೂಯಾ. ನೋಡಿ, ಯೆಹೋವನ ವಾಕ್ಯವನ್ನು ಕೇಳು, ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡದ್ದನ್ನು, ಕ್ಲಿಯರ್, ಇರುವಾತನು ಅಂದರೆ ಯೆಹೋವನು ತನ್ನ ಸಿಂಹಾಸನ, ಅಂದರೆ ಆತನ ಸಿಂಹಾಸನ, ಒಬ್ಬನ ಸಿಂಹಾಸನದ ಮೇಲೆ ಕೂತ್ಕೊಂಡದ್ದನ್ನು ಪರಲೋಕ ಸೈನ್ಯಗಳು ಆತನ ಎಡ ಬಲಗಡೆಗಳಲ್ಲಿ ನಿಂತಿದ್ದನ್ನು ಕಂಡನು. ಅಂದರೆ ಎಡ ಮತ್ತು ಬಲಗಡೆಗಳಲ್ಲಿ ಯಾರಿದ್ದರು? ಪರಲೋಕ ಸೈನ್ಯದ ದೂತರು ಇರ್ತಾರೆ. ಬಟ್ ಆತನು ಒಬ್ಬನು ಆ ಸಿಂಹಾಸನದ ಮೇಲೆ ಆಸೀನ ರೂಢನಾಗಿರುವುದನ್ನು ನಾವು ಈ ವಾಕ್ಯದಲ್ಲಿ ಓದಲಿಕ್ಕೆ ಸಿಗ್ತದೆ. ಇದೇ ವಾಕ್ಯವನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ 2 ಕೊರಿಂಥಿಯನ್ಸ್ 5:10 ನೋಡಿ ವಾಕ್ಯವು ಈ ಥರ ಹೇಳ್ತದೆ, ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ
ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯವು ಹೇಳ್ತದೆ ಕ್ರಿಸ್ತನನ್ನು ದರ್ಶಿಸ್ತದೆ. ನಾವು 1 ಯೆಹೋವನ ಸಿಂಹಾಸನದ ಬಗ್ಗೆ, ಮತ್ತೆ ಇಲ್ಲಿ ಏನು ಅಂತೇಳಿ ವಾಕ್ಯವು ಹೇಳ್ತದೆ, 2 ಕೊರಿಂಥ 5:10 ಹೇಳ್ತದೆ ವಾಕ್ಯವು, ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನ ಅಂತ ಹೇಳ್ತದೆ. ನ್ಯಾಯಾಸನ ಅಂತ ಹೇಳಿದ್ರೆ ಅದೇ ಸಿಂಹಾಸನ. ನ್ಯಾಯಾಸನ ಅಂದರೆ ಆತನು ನ್ಯಾಯಾಧಿಪತಿ, ಕ್ರಿಸ್ತನು ನ್ಯಾಯಾಧಿಪತಿ. ಅಂದರೆ ಆ ದೇವರೇ ಮನುಷ್ಯನಾಗಿ ಬಂದಿದ್ದರಿಂದ ಆತನು ನ್ಯಾಯಾಧಿಪತಿಯಾಗಿ ಅದರ ಮೇಲೆ ಕೂತ್ಕೊಳ್ತಾನೆ. ಇದೇ ವಾಕ್ಯವು ನಾವು ಮತ್ತಾಯ 25:31 ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತ್ಕೊಳ್ಳುವನು. ಹಲ್ಲೆಲೂಯಾ. ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ನೋಡಿ, ಇಲ್ಲಿ ಏನ್ ಹೇಳ್ತದೆ ವಾಕ್ಯವು, ಯೇಸು ಕ್ರಿಸ್ತನು ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನಂತ ಹೇಳ್ತದೆ. ನಾವು 1 ನೋಡಿದೆವು ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡದನ್ನು. ಮತ್ತೆ ಇಲ್ಲಿ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನು ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಪ್ರಿಯರೇ, ನೋಡಿ, ನೀವು ಒಂದು ವೇಳೆ ಯೆಹೋವನು ಮತ್ತು ಯೇಸು ಕ್ರಿಸ್ತನು ಒಬ್ಬನೇ ಎಂದು ನಂಬುವುದಾದರೆ ನಿಮಗೆ ಈ ವಾಕ್ಯ ಅರ್ಥ ಆಗ್ತದೆ. ಯಾಕೆ ಸಿಂಹಾಸನ ಒಂದುಂಟು, ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ವಾಕ್ಯವು ಕ್ಲಿಯರ್ ಆಗಿ ಹೇಳ್ತಾ ಉಂಟು, ಯೆಹೋವನ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದನು, ತನ್ನ ಸಿಂಹಾಸನ. ಇಲ್ಲಿ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಯೇಸು ಕ್ರಿಸ್ತನು ಕೂತ್ಕೊಳ್ಳುವುದು ಅಂತ ಹೇಳ್ತದೆ ವಾಕ್ಯ. ನೋಡಿ, ಎಷ್ಟೊಂದು ಒಂದು ಪ್ರಕಟಣೆ ನಮಗೆ ಸಿಗುತ್ತದಲ್ಲ ವಾಕ್ಯದಲ್ಲಿ. ಯಾವಾಗ ನಾವು ಆತನನ್ನು ಒಬ್ಬನೇ ಎಂದು ನಂಬುತ್ತೇವೆ, ಆ ಟೈಮಲ್ಲಿ ನಮಗೆ ದೇವರ ವಾಕ್ಯವನ್ನು ಪ್ರಕಟಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಾವು ಇನ್ನೂ ಮುಂದಕ್ಕೆ ಹೋಗುವುದಾದರೆ ರೋಮಪುರ 14:10 ಈ ವಾಕ್ಯ ಹೇಳುತ್ತದೆ, ತಿನ್ನದವನೇ ನಿನ್ನ ಸಹೋದರನ ವಿಷಯವನ್ನು ತೀರ್ಪು ಮಾಡುವುದೇನು, ತಿನ್ನುವವನೇ ನಿನ್ನ ಸಹೋದರನ ನಿರ್ಣಯಿಸುವುದು. ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ನನ್ನ ಜೀವದಾನೆ ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತನು ಹೇಳುತ್ತಾನೆ. ನೋಡಿ, ನನ್ನನ್ನು, ನನಗೆ, ನನ್ನನ್ನು ಅಂತೇಳಿ ಸಿಂಗುಲರ್ ವರ್ಡ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮತ್ತೆ ಇಲ್ಲಿ ನಾವು 2 ಕೊರಿಂಥ 5:10 ನೋಡಿದೆವು, ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಸೇರುತ್ತೇವೆ. ಬಟ್ ಇಲ್ಲಿ ರೋಮಾಪುರ 14:10 ನಾವು ವಾಕ್ಯ ಹೇಳ್ತದೆ, ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ. ನೋಡಿ, ಕ್ರಿಸ್ತನ ನ್ಯಾಯಾಸನ ಮತ್ತು ದೇವರ ನ್ಯಾಯಾಸನ ಎರಡೂ ಒಂದೇ ಆಗಿದೆ. ಯಾಕೆ? ಕೆಲವೊಂದು ಕಡೆಯಲ್ಲಿ ಆತನ ಕ್ರಿಸ್ತನ್ ಅಂತೇಳಿ ಬರೆದಿದೆ, ಮತ್ತೊಂದು ಕೆಲವೊಂದು ಕಡೆಯಲ್ಲಿ ಏನಾಗಿದೆ, ಆತನನ್ನು ದೇವರ ನ್ಯಾಯಾಸನ ಅಂತ ಬರೆದಿದೆ. ಯಾಕಂದ್ರೆ ಆತನೇ ಆತ್ಮಸ್ವರೂಪನಾದ ದೇವರು, ಆತನೇ ಕ್ರಿಸ್ತನು, ಆತನೇ ಪರಿಶುದ್ಧಾತ್ಮನು. ಸೊ ಅದಕ್ಕೋಸ್ಕರವಾಗಿ ನಮ್ಗೆ ಒಂದೇ ನ್ಯಾಯಾಸನ ಮತ್ತು ಒಬ್ಬನ ಬಗ್ಗೆ ಇಲ್ಲಿ ಕೂಡ ಓದಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇನ್ನೊಂದು ವಾಕ್ಯವನ್ನು ನಾನು ಹೇಳ್ತೇನೆ ನಿಮಗೆ. ಅಪೊಸ್ತಲ ಕೃತ್ಯಗಳು 10:42 ಕೂಡ ನಾವು ನೋಡುವುದಾದರೆ, ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕನಾದವನು ಎಂಬುದನ್ನು ಜನರಿಗೆ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪನ ಕೊಟ್ಟನು. ಅಂದರೆ ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ವಾಕ್ಯ ಬರುತ್ತದೆ. ಅಂದರೆ ಯೇಸು ಕ್ರಿಸ್ತನೇ ಸತ್ತವರಿಗೂ ಜೀವಿತದವರಿಗೂ ನ್ಯಾಯಾಧಿಪತಿಯಾಗಿ, ಅಂದರೆ ಆತನು ಕ್ರಿಸ್ತನಾಗಿ, ಆತನು ಮನುಷ್ಯನಾಗಿ ಬಂದ ಆತನೇ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕನಾದವನು. ಅಂದರೆ ಆತನು ಮನುಷ್ಯ ಧಾರಣೆಯನ್ನು ಮಾಡಿದಾತನು. ಸೊ ಆತನೇ ಆ ನ್ಯಾಯಾಸನದ ಮೇಲೆ ಕೂತ್ಕೊಳ್ಳುವಾತನಾಗಿದ್ದಾನೆ. ಯೆಶಾಯ 6:1 ವಾಕ್ಯವನ್ನು ಓದುವುದಾದರೆ, ಅರಸನಾದ ಉಜ್ಜೀಯನ ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತನಾದ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಹಲ್ಲೆಲೂಯಾ. ಯೆಶಾಯ 6:1 ವಾಕ್ಯದಲ್ಲಿ ಯೆಶಾಯನು ನೋಡುತ್ತಾನೆ, ಕರ್ತನು ಉನ್ನತೋನ್ನತನಾದ ಸಿಂಹಾಸನ ರೂಢನಾಗಿರುವುದನ್ನು. ಕರ್ತನು ಒಬ್ಬನು, ಒಂದೇ ದೇವರು, ಒಬ್ಬನೇ ದೇವರನ್ನು ಉನ್ನತೋನ್ನತವಾದ ಸಿಂಹಾಸನ ರೂಢನಾಗಿರುವುದನ್ನು ಯೆಶಾಯನು ಕಾಣುತ್ತಾನೆ. ಮತ್ತು ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಹಲ್ಲೆಲೂಯಾ. ಪ್ರಿಯರೇ, ವಸ್ತ್ರದ ನೆರಿಗೆ ಅಂತ ಹೇಳುವಾಗ ಇದನ್ನು ಯಾರಿಗೆ ದರ್ಶಿಸುತ್ತದೆ? ನೀವು ಥಿಂಕ್ ಮಾಡಿ. ಯಾಕೆ? ಆತ್ಮಸ್ವರೂಪನಾದ ದೇವರಿಗೆ ವಸ್ತ್ರದ ನೆರಿಗೆ ಅಂತೇಳಿ ನಮಗೆ ಗೊತ್ತುಂಟು, ಆಗುವುದಿಲ್ಲ. ಆತನು ಕ್ರಿಸ್ತನಾಗಿದ್ದರೆ ಮಾತ್ರ ಆತನ ವಸ್ತ್ರದ ನೆರಿಗೆಯನ್ನು ನಾವು ನೋಡಬಹುದು. ಇದೇ ನಾವು ವಾಕ್ಯವನ್ನು ಯೋಹಾನ 12:41 ವಾಕ್ಯದಲ್ಲಿ ಓದುವುದಾದರೆ, ಯೆಶಾಯನು ಆತನ ಮಹಿಮೆಯನ್ನು ನೋಡಿದ್ದರಿಂದ ಅಂತೇಳಿ ವಾಕ್ಯ ಹೇಳುತ್ತದೆ. ಯೆಶಾಯನು ಅಲ್ಲಿ ಹೇಳ್ತದೆ, ಯೆಶಾಯನು ಕರ್ತನು ಉನ್ನತ ಸ್ಥಾನದಲ್ಲಿ ಸಿಂಹಾಸನರಾಗಿರುವುದನ್ನು ಆತನು ಕಾಣುತ್ತಾನೆ. ಎಲ್ಲಿ? ಯೆಶಾಯ 6:1. ಅದೇ ವಾಕ್ಯವನ್ನು, ಅದೇ ರೆಫರೆನ್ಸ್ ವರ್ಡ್ ಅನ್ನು ನಾವು ಯೋಹಾನ 12:41 ವಾಕ್ಯವನ್ನು ಓದುವುದಾದರೆ, ಯೆಶಾಯನು ಆತನ ಮಹಿಮೆಯನ್ನು ನೋಡಿದ್ದರಿಂದ. ಹಲ್ಲೆಲೂಯಾ. ನೋಡಿ, ಯೆಶಾಯನು ಆ ಟೈಮಲ್ಲಿ ದೇವರ ಮಹಿಮೆಯನ್ನು ಆತನಿಗೆ ದರ್ಶನವಾಗ್ತದೆ, ದೇವರ ಮಹಿಮೆಯನ್ನು ಆತನು ನೋಡುತ್ತಾನೆ.
ಆ ಮಹಿಮೆಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ತನ್ನ ಮಹಿಮೆಯನ್ನು ಬಿಟ್ಟು ಆತನು ನಾರ್ಮಲ್ ಮನುಷ್ಯನಾಗಿ ಈ ಲೋಕಕ್ಕೆ ಬರ್ತಾನೆ. ಅಂದರೆ ಆತನ ಮಹಿಮೆಯನ್ನು ಆತನು ನೋಡಿದ್ದರಿಂದ ಆತನ ವಿಷಯದಲ್ಲಿ ಮಾತಾಡುವಾಗ ಈ ಮಾತನ್ನು ನುಡಿದನು ಅಂತೇಳಿ ವಾಕ್ಯ ಹೇಳುತ್ತದೆ. ಸೊ ಅದಕ್ಕೆ ನಾನು ಪುನಃ ಹೇಳ್ತೇನೆ, ಮಹಿಮಾ ಸ್ವರೂಪನಾದ ದೇವರನ್ನು ನಾವು ನೋಡಬೇಕಾದರೆ ನಮ್ಮ ಈ ದೇಹದ ಕಣ್ಣುಗಳಿಂದ ಆತನು ನೋಡಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಆತನು ಮಹಿಮೆಯಲ್ಲಿ ಇರುವಾಗ ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಅಂತೇಳಿ ಕೂಡ ನಮಗೆ ವಾಕ್ಯವನ್ನು ಓದಲಿಕ್ಕೆ ಸಿಗ್ತದೆ. ಮೋಶೆಯು ಆತನನ್ನು ನೋಡಬೇಕೆಂದಾಗ ದೇವರು ಕ್ಲಿಯರ್ ಆಗಿ ಹೇಳ್ತಾನೆ, ಒಂದು ವೇಳೆ ನೀನು ಈ ದೇಹದ ಕಣ್ಣುಗಳಲ್ಲಿ ನೋಡಿದರೆ ನೀನು ಜೀವಂತವಾಗಿ ಉಳಿಯೋದಿಲ್ಲ. ಯಾಕೆ ನಾವು ಜೀವಂತವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಆತನು ಸೃಷ್ಟಿಸಿದ ಆ ಸೂರ್ಯನು ಎಷ್ಟೋ ದೂರದಲ್ಲಿರುವಾಗ ಅದರ ಮಹಿಮೆಯು ಎಷ್ಟೊಂದು ಇದೆ ನಮಗೆ ನೋಡುವಾಗ ಗೊತ್ತಾಗ್ತದೆ. ನಾವು ಎಷ್ಟೋ ಕಿಲೋಮೀಟರ್ಸ್ ದೂರದಲ್ಲಿದ್ದುಕೊಂಡು ನಾವು ನೋಡುವಾಗ ನಮಗೆ ಮಧ್ಯಾಹ್ನದ ಹೊತ್ತಿಗೆ ಆತನ ಬಿಸಿಲಲ್ಲಿ ಆತನ ಮಹಿಮೆಯನ್ನು ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಸೊ ದೇವರು ಆ ಸೂರ್ಯನನ್ನು ಸೃಷ್ಟಿಸಿದ್ದಾನೆ. ಅದನ್ನು ಸೃಷ್ಟಿಸಿದ ದೇವರ ಮಹಿಮೆ ಹೇಗಿರ್ಬೋದು ಥಿಂಕ್ ಮಾಡಿ ನೀವು. ಸೊ ನಾವು ಈ ಶರೀರದಲ್ಲಿ ಹೇಗೆ ಆತನನ್ನು ನೋಡಲಿಕ್ಕೆ ಆಗುದಿಲ್ಲ. ಓಕೆ, ಸೊ ಅದಕ್ಕೆ ನಾವು ಯೆಶಾಯದಲ್ಲಿ ನೋಡಿದೆವು. ಅದೇ ರೀತಿಯಾಗಿ ನಾವು ಯೆಹೆಜ್ಕೇಲದಲ್ಲಿ ನೋಡುವ ಯೆಹೆಜ್ಕೇಲ 1:26 ವಾಕ್ಯ ಈ ರೀತಿ ಇರ್ತದೆ, ಅವುಗಳ ತಲೆಗಳ ಮೇಲ್ಗಡೆಯ ನೆಲಗಟ್ಟಿನ ಮೇಲೆ ಇಂದ್ರ ನೀಲಮಣಿಯಂತೆ ಹೊಳೆಯುವ ಸಿಂಹಾಸನ ಆಕಾರವು ಕಾಣಿಸಿತು. ಅದರ ಮೇಲೆ ನರ ರೂಪದಂತ ರೂಪವುಳ್ಳ ಒಬ್ಬಾತನು ಆಸೀನನಾಗಿದ್ದನು. ಹಲ್ಲೆಲೂಯಾ. ನೋಡಿ, ಆ ಸಿಂಹಾಸನದ ಮೇಲೆ ಇಲ್ಲಿ ಒಂದು ಸಿಂಹಾಸನವನ್ನು ಯೆಹೆಜ್ಕೇಲನು ಕೂಡ ನೋಡ್ತಾನೆ, ಯೆಹೆಜ್ಕೇಲ ಪ್ರಾಫೆಟ್ ಕೂಡ ನೋಡ್ತಾನೆ. ಬಟ್ ಆತನು ಯಾರನ್ನು ನೋಡ್ತಾನೆ ಆ ಸಿಂಹಾಸನದ ಮೇಲೆ? ಯೆಹೆಜ್ಕೇಲ 1:26 ವಾಕ್ಯ ಹೇಳುತ್ತದೆ, ಹೊಳೆಯುವ ಸಿಂಹಾಸನದ ಆಕಾರವನ್ನು ನೋಡ್ತಾನೆ ಆತನು, ಮತ್ತು ಅದರ ಮೇಲೆ ನರ ರೂಪದಂತ ರೂಪವುಳ್ಳ ಒಬ್ಬಾತನು ಆಸೀನ ರೂಢನಾಗಿದ್ದನು. ಹಲ್ಲೆಲೂಯಾ. ಅಂದರೆ ಯೇಸು ಕ್ರಿಸ್ತನು ಯಾವಾಗ ಆತನು ನೋಡಿ ಲೋಕಕ್ಕೆ ಬರಲೂ ಇಲ್ಲ ಆ ಟೈಮಲ್ಲಿ, ಆದರೂ ಕೂಡ ಯೆಹೆಜ್ಕೇಲ ನೋಡುವಾಗ ನರರೂಪ, ಮನುಷ್ಯರ ರೂಪದಂತ ರೂಪವುಳ್ಳ ಒಬ್ಬಾತನು ಆ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದನ್ನು ನೋಡುತ್ತಾನೆ. ಸೊ ಏನಿದರದ ಅರ್ಥ ಅಂದರೆ ಅದೇ ಇರುವಾತನು ಯಾರಿದ್ದಾನೆ, ಆತನೇ ಮನುಷ್ಯ ಕುಮಾರನಾಗಿ ಬರುವಾತನಾಗಿದ್ದಾನೋ ಆತನು ಆ ಟೈಮಲ್ಲಿ ಕೂಡ ದರ್ಶನವನ್ನು ಕೊಡ್ತಾನೆ, ಯೆಹೆಜ್ಕೇಲನಿಗೆ ತೋರಿಸ್ತಾನೆ. ಮನುಷ್ಯ ಕುಮಾರನು ಆ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವುದನ್ನು ನಮಗೆ ಈ ವಾಕ್ಯದಲ್ಲಿ ನಮಗೆ ಓದಲಿಕ್ಕೆ ಆಗುತ್ತದೆ. ಸೊ ಅದೇ ರೀತಿಯಾಗಿ ನಾವು ಪ್ರಕಟಣೆ 22ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದುವುದಾದರೂ ಕೂಡ ಅಲ್ಲಿ ಕೂಡ ನಮಗೆ ವಾಕ್ಯವು ಹೇಳುತ್ತದೆ. ಅಲ್ಲಿ ಹೇಳುತ್ತದೆ, ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ನೋಡಿ, ಇಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಅಂದರೆ ದೇವರು ಆತನೇ ಯಜ್ಞದ ಕುರಿಯಾಗಿ ಬಂದದ್ದಕ್ಕೋಸ್ಕರವಾಗಿ ಈ ಥರ ವಾಕ್ಯದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ದೇವರ ಮತ್ತು ಯಜ್ಞದ ಕುರಿಯಾದಾತನ ವಾಕ್ಯ, ಯಜ್ಞದ ಕುರಿಯಾದಾತನ ಸಿಂಹಾಸನದ ಬಗ್ಗೆ ಇಲ್ಲಿ ವಾಕ್ಯವು ನಮಗೆ ಸಿಗುತ್ತದೆ. ಸೊ ಪ್ರಿಯರೇ, ಆತನು ಒಬ್ಬನೇ ದೇವರಾಗಿದ್ದಾನೆ. ಮತ್ತೆ ಪ್ರಕಟಣೆ 5:1 ನಾವು ಓದುವುದಾದರೆ, ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ, ನೋಡಿ ಯೇಸು ಕ್ರಿಸ್ತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿ ಬರೆದಿತ್ತು, ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯಲ್ಲಿ ಒಂದು ಏನಾಗುತ್ತದೆ, ಮುದ್ರೆಯು ಸಿಗುತ್ತದೆ ಅಂತೇಳಿ ವಾಕ್ಯ ಹೇಳುತ್ತದೆ. ಅದೇ ರೆವಲ್ಯೂಷನ್ ಪ್ರಕಟಣೆ 5:13 ನಾವು ಓದುವುದಾದರೆ ಇಲ್ಲಿ ವಾಕ್ಯ ಹೇಳುತ್ತದೆ, ಇದಲ್ಲದೆ ಆಕಾಶದಲ್ಲೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮಿ ಆಕಾಶ ಸಮುದ್ರಗೊಳಗೆ ಇರುವುದೆಲ್ಲವೂ, ಅಂದರೆ ಭೂಮಿ ಆಕಾಶ ಸಮುದ್ರದಲ್ಲಿ ಇರುವುದು ಎಲ್ಲವೂ ಸಿಂಹಾಸನ ಸೀನನಿಗೂ ಯಜ್ಞದ ಕುರಿಯಾದಾತನಿಗೆ, ಅಂದರೆ ಸಿಂಹಾಸನದಲ್ಲಿ ಆಸನ ರೂಢನಾಗಿದ್ದ ಯಜ್ಞದ ಕುರಿಯಾದಾತನಿಗೆ ಅಂತೇಳಿ ವಾಕ್ಯ ಇಲ್ಲಿ ಮೆನ್ಷನ್ ಮಾಡುತ್ತದೆ. ನಮ್ಗೆ ಗೊತ್ತು ಯಜ್ಞದ ಕುರಿಯಾದಾತನು ಯಾರು ಅಂತೇಳಿ, ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ಸಿಂಹಾಸನ ಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಈಗ ಯುಗಾಂತರಗಳಲ್ಲಿ ಇರಲಿ ಎಂದು ಹೇಳುವುದನ್ನು ಕೇಳಿದನು. ಇದು ಯಾರು ಹೇಳುವುದಂತೇಳಿ ಇಲ್ಲಿ ವಾಕ್ಯ ಉಂಟು. ಭೂಮಿ ಆಕಾಶ ಸಮುದ್ರಗಳಲ್ಲಿ ಇರುವುದು ಎಲ್ಲವೂ, ಏನೆಲ್ಲ ಈ ಲೋಕದಲ್ಲಿ ಇದೆ, ಭೂಮಿ ಆಕಾಶ ಸಮುದ್ರಗಳಲ್ಲಿ ಇರುವುದು ಎಲ್ಲವೂ ಸಿಂಹಾಸನ ಸೀನನಿಗೆ, ಅಂದರೆ ಸಿಂಹಾಸನದಲ್ಲಿ ಆಸೀನ ರೂಢನಾಗಿದ್ದಾತನಿಗೆ, ಅಂದರೆ ಯಜ್ಞದ ಕುರಿಯಾದಾತನಿಗೆ, ಆತನಿಗೆ ಏನು ಹೇಳುತ್ತದೆ ಅಂತೆ, ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗಾಂತರಗಳಲ್ಲಿಯೂ, ಹಲ್ಲೆಲೂಯಾ, ಸರ್ವವು ಹಮೇಶ ಎಲ್ಲ ಟೈಮಲ್ಲಿ ಇರಲಿ ಎಂದು ಹೇಳುವುದನ್ನು ನಾನು ಕೇಳಿದ್ದೇನೆ ಅಂತೇಳಿ ವಾಕ್ಯ ಹೇಳುತ್ತದೆ. ಮತ್ತು ಇನ್ನೊಂದು ನಾವು ವಾಕ್ಯವನ್ನು ನೋಡುವ, ದಾನಿಯೇಲನು 7ನೇ ಅಧ್ಯಾಯ 9ನೇ ವಾಕ್ಯ. ಅಲ್ಲಿ ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು, ಮಹಾವೃದ್ಧನೊಬ್ಬನ ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭವಾಗಿತ್ತು, ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು
ಅಗ್ನಿ ಜ್ವಾಲೆಗಳು, ಅದರ ಚಕ್ರಗಳು ದಗದಗಿಸುವ ಬೆಂಕಿ ಅಂತ ಹೇಳ್ತದೆ. ಆತನ ನ್ಯಾಯಾಸನಗಳು ಇಲ್ಲಿ ಯಾರ ಬಗ್ಗೆ ಬರೀತಾ ಉಂಟು? ಆತನು ಮಹಿಮೆಯಲ್ಲಿದ್ದಾಗ ದೇವರ ಸಿಂಹಾಸನದ ಬಗ್ಗೆ ಇಲ್ಲಿ ಇದು ಏನು ಮೆನ್ಷನ್ ಮಾಡ್ತಾ ಉಂಟು ವಾಕ್ಯವು. ಸೊ ಅದಕ್ಕಾಗಿ 7:9 ದಾನಿಯೇಲ 7:9ರಲ್ಲಿ ಮಹಿಮಾ ರೂಪಣದ ದೇವರು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾಗ ಆತನ ನ್ಯಾಯಾಸನದ ಬಗ್ಗೆ ನಮಗೆ ಓದಲಿಕ್ಕೆ ಸಿಗ್ತದೆ. ಸೊ ಅದಕ್ಕೋಸ್ಕರ ಪ್ರಿಯರೇ, ನಾವು ನೋಡಿದೆವು ಇಷ್ಟೊಂದು ವಾಕ್ಯಗಳು. ನೀವು ವಾಕ್ಯವನ್ನು ನಿಮ್ಮ ಬೈಬಲಲ್ಲಿ ಕೂಡ ರೆಫರೆನ್ಸ್ ನೋಡಿ. ಓಲ್ಡ್ ಟೆಸ್ಟಿಮೆಂಟಲ್ಲಿ 1 ಅರಸು 22ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದನು ಆತನು ನೋಡುತ್ತಾನೆ. ಆದರೆ ಅದೇ ವಾಕ್ಯವನ್ನು ನಾವು ನೋಡುವುದಾದರೆ ಮತ್ತಾಯ 25:31ರಲ್ಲಿ ಮಹಿಮೆಯಲ್ಲಿ ಯೇಸು ಕ್ರಿಸ್ತನಿದ್ದಾಗ ಸಿಂಹಾಸನದಲ್ಲಿ ಕೂತ್ಕೊಳ್ಳುವನಂತೇಳಿ ವಾಕ್ಯ ಹೇಳುತ್ತದೆ. ಸೊ ಅದೇ ದೇವರು ಇರುವಾತನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಆತನು ಒಬ್ಬನೇ ದೇವರಾಗಿದ್ದಾನೆ. ಮತ್ತು ಆತನ ಒಂದೇ ಸಿಂಹಾಸನ ಇರುವುದು ಕೂಡ ನಮಗೆ ಪರಲೋಕದ ಸಿಂಹಾಸನವನ್ನು ದೇವರು ತನ್ನ ವಾಕ್ಯದ ಮುಖದ ಪ್ರಕಟಿಸ್ತಾ ಇದ್ದಾನೆ. ಯಾಕೆಂತ ಹೇಳಿದರೆ ನಾವು ಒಬ್ಬನೇ ದೇವರನ್ನು ನಂಬಬೇಕೆಂದು ದೇವರ ಚಿತ್ತವಾಗಿದೆ. ಅದನ್ನು ಮಾಡುವುದಕ್ಕಾಗಿ ಆತನು ತನ್ನ ಆತ್ಮನನ್ನು ನಮಗೆ ಕೊಟ್ಟಿದ್ದಾನೆ. ಯಾಕೆ? ಯೇಸು ಕ್ರಿಸ್ತನನ್ನೇ ನಾವು ನಂಬಬೇಕೆಂದು, ಒಬ್ಬನೇ ಏಕ ದೇವರನ್ನು ನಾವು ನಂಬಬೇಕೆಂದು. ಒಂದೇ ಸಿಂಹಾಸನದ ಬಗ್ಗೆ ಕೂಡ ನಾವು ನೋಡಿದೆವು. ಆತನೊಬ್ಬನೇ ಎಂದು ನಂಬುವುದಕ್ಕೋಸ್ಕರವಾಗಿ ಆತನು ತನ್ನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ವಾಕ್ಯ ಹೇಳುತ್ತದೆ, ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮಲ್ಲಿ ಕಳಿಸಿದನಂತೇಳಿ ವಾಕ್ಯ ಹೇಳುತ್ತದೆ. ನೋಡಿ, ಪವಿತ್ರಾತ್ಮನ ತುಂಬ ಕಡೆಯಲ್ಲಿ ಉಲ್ಲೇಖ ಉಂಟು. ಪವಿತ್ರಾತ್ಮನು ಬಂದು ವಾಸ ಮಾಡಿದನು, ಕರ್ತನ ಆತ್ಮನು. ಮತ್ತು ಕೆಲವೊಂದು ಮಗನ ಆತ್ಮನು. ಮತ್ತು ಎಫೆಸ 4:6ರಲ್ಲಿ 4:5ರಲ್ಲಿ ತಂದೆಯ ಆತ್ಮನು ಅಂತ ಹೇಳುಂಟು. ಅಂದರೆ ಆತನು ಒಬ್ಬನೇ ಆತ್ಮನಾಗಿದ್ದಾನೆ. ಯಾಕೆಂದರೆ ಅದನ್ನು ಉಲ್ಲೇಖ ಮಾಡುವಾಗ ಆತನು ಬೇರೆ ಬೇರೆ ರೀತಿಯಲ್ಲಿ ಆತನನ್ನು ಉಲ್ಲೇಖ ಮಾಡಿದ್ದಾರೆ. ಏಕೆಂದರೆ ಆತನು ಆ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ನಾವು ನಿನ್ನೆ ಧ್ಯಾನಿಸಿದ ವಾಕ್ಯದಲ್ಲಿ ಆತನು ತಂದೆಯೂ ಆತನೇ, ಮಗನೂ ಆತನೇ, ಪರಿಶುದ್ಧಾತ್ಮನೂ ಆತನೇ. ಯಾಕೆಂದ್ರೆ ಆತನು ಕಾರ್ಯ ಆ ರೀತಿಯಾಗಿ ಮಾಡಿದ್ದಾನೆ. ನಮಗೆ ಇವಾಗ ಆತನು ನಮ್ಮ ಸಹಾಯಕನಾಗಿ ಆತನು ನಮ್ಮ ಜೊತೆಯಲ್ಲಿದ್ದಾನೆ. ಅದೇ ತಂದೆಯು ಓಲ್ಡ್ ಟೆಸ್ಟ್ಮೆಂಟಲ್ಲಿ ಯೆಹೋವನಾಗಿ ಆತನ ಜನರನ್ನು ನಡೆಸ್ತಾ ಇದ್ದನು. ಅದೇ ತಂದೆಯು ನ್ಯೂ ಟೆಸ್ಟ್ಮೆಂಟಲ್ಲಿ ಮಗನಾಗಿ ಈ ಲೋಕಕ್ಕೆ ಬಂದನು, ಮನುಷ್ಯರಿಗೆ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರವಾಗಿ. ಅದೇ ತಂದೆಯು ಇವಾಗ ಪರಿಶುದ್ಧ ಆತ್ಮನಾಗಿ ನಮ್ಮ ಜೊತೆಯಲ್ಲಿದ್ದಾನೆ, ಸಹಾಯಕನಾಗಿ ನಮ್ಮ ಜೊತೆಯಲ್ಲಿದ್ದಾನೆ. ಸೊ ಅದಕ್ಕೆ ದೇವರೊಬ್ಬನೇ, ಆತನ ಸಿಂಹಾಸನ ಒಂದೇ, ಆತನು ಒಬ್ಬನೇ ದೇವರಾಗಿದ್ದಾನೆ. ಸೊ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ವಾಕ್ಯದ ಮುಖಾಂತರ ನಿಮಗೆ ಆತನ ಸಿಂಹಾಸನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆತನೊಂದು ಸ್ವಲ್ಪ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಆತನಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾವು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಾವು ಇನ್ನೂ ವಾಕ್ಯದಲ್ಲಿ ಧ್ಯಾನಿಸುವ. ಸೊ ಅದಕ್ಕೋಸ್ಕರವಾಗಿ ನೀವು ಪ್ರಾರ್ಥಿಸಿ, ವಾಕ್ಯವನ್ನು ಧ್ಯಾನಿಸಿರಿ, ದೇವರ ಆತ್ಮನ ಬಲವನ್ನು ಬೇಡಿಕೊಳ್ಳಿರಿ. ಯಾಕಂದರೆ ದೇವರ ಆತ್ಮನು ನಮ್ಮಲ್ಲಿ ವಾಸಿಸುವುದಂತ ಹೇಳಿ ನಾವು ಹೇಳುವುದಾದರೆ ಆತನು ಒಬ್ಬನೇ ದೇವರ ಬಗ್ಗೆ ಸಾಕ್ಷಿಯನ್ನು ಕೊಡುತ್ತಾನೆ. ಅಂದರೆ ಯಾರ ಬಗ್ಗೆ? ಯೇಸು ಕ್ರಿಸ್ತನ ಬಗ್ಗೆ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ಆ ಸತ್ಯದ ಆತ್ಮನು ಬಂದಾಗ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವನಂತೇಳಿ. ಅಲ್ಲಿ ಯೇಸು ಕ್ರಿಸ್ತನು ಮೆನ್ಷನ್ ಮಾಡಲಿಲ್ಲ ತಂದೆಯ ವಿಷಯವಾಗಿ ಅಥವಾ ಬೇರೆ ಯಾವುದೋ ವಿಷಯವಾಗಿ. ಅಲ್ಲಿ ಹೇಳ್ತಾನೆ ನನ್ನ ವಿಷಯವಾಗಿ ಆತನು ಏನು ಮಾಡುವನು? ಸಾಕ್ಷಿ ಕೊಡುವನು. ಅಂದರೆ ಆತನು ಒಬ್ಬನೇ ದೇವರಾಗಿದ್ದಾನೆ. ಸೊ ಅದಕ್ಕೋಸ್ಕರ ನಿಮ್ಮ ನಂಬಿಕೆಯು ನಿಮ್ಮನ್ನು ಗುಣಪಡಿಸುವಂಥದ್ದಾಗಿದೆ. ನಿಮ್ಮ ನಂಬಿಕೆಯು ನಿಮ್ಮನ್ನು ಕರ್ತನಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಮತ್ತು ನಿಮ್ಮ ನಂಬಿಕೆಯೇ ನಿಮ್ಮನ್ನು ಆತನ ಮುಂದೆ ನೀತಿವಂತನನ್ನಾಗಿ ಮಾಡುವಂಥದ್ದಾಗಿದೆ. ನಾನು ಮೊದಲು ಹೇಳಿದ್ದೇನೆ, ಅಬ್ರಹಾಮನು ನಂಬಿದಾಗ ಒಬ್ಬನೇ ದೇವನನ್ನು ನಂಬಿದನು. ಅಬ್ರಹಾಮನು ನಂಬಿದಾಗ ಓಲ್ಡ್ ಟೆಸ್ಟ್ಮೆಂಟಲ್ಲಿ ಒಬ್ಬನೇ ದೇವರನ್ನು, ಯೆಹೋವನಾದ ದೇವರನ್ನು ಆತನು ನಂಬಿದ್ದನು, ಇರುವಾತನನ್ನು ನಂಬಿದ್ದನು. ಯಾಕೆಂತ ಹೇಳಿದರೆ ಆದಿಕಾಂಡ 17:1 ಆತನು ಹೇಳ್ತಾನೆ, ನಾನು ಸರ್ವಶಕ್ತನಾದ ದೇವರು. ಆ ಸರ್ವಶಕ್ತನಾದ ಏಕ ದೇವರನ್ನು, ಆತನನ್ನು ಮಾತ್ರ ಆತನು ಪೂಜಿಸ್ತಾನೆ, ಆತನನ್ನು ಮಾತ್ರ ಆತನು ನಂಬುತ್ತಾನೆ. ಅದಕ್ಕೋಸ್ಕರವಾಗಿ ವಾಕ್ಯ ಹೇಳುತ್ತದೆ ನಮಗೆ ರೋಮನ್ಸ್ 4:3 ಅಬ್ರಹಾಮನ ನಂಬಿಕೆಯು ಆತನನ್ನು ನೀತಿವಂತನನ್ನಾಗಿ ಮಾಡಿತು. ದೇವರ ಸನ್ನಿಧಾನದಲ್ಲಿ ಅಬ್ರಹಾಮನು ನೀತಿವಂತನಾಗುವುದು ಆತನು ಒಬ್ಬನೇ ದೇವರನ್ನು ನಂಬಿದಾಗ. ಇವತ್ತು ನಾವು ಅದೇ ಯೆಹೋವನನ್ನು, ಯೇಸು ಕ್ರಿಸ್ತನೆಂದು ನಾವು ನಂಬುವುದಾದರೆ ನಮ್ಮನ್ನು ನೀತಿವಂತನನ್ನಾಗಿ ಮಾಡುತ್ತದೆ ಮತ್ತು ನಮಗೆ ರಕ್ಷಣೆಯನ್ನು, ನಮಗೆ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ಸೊ ಅದಕ್ಕೋಸ್ಕರ ಪ್ರಿಯರೇ, ನಂಬಿರಿ, ಆತನು ಒಬ್ಬನೇ ದೇವರಾಗಿದ್ದಾನೆ ಅಂತೇಳಿ. ಮತ್ತು ದೇವರಿಗೆ ಘನ ಮನಸ್ತುತಿ ಆತನಿಗೆ ಸಲ್ಲಿಸಿರಿ. ನೋಡಿರಿ ಹೇಗೆ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯವನ್ನು ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಸಿಗುವ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು. ಬೈ ಬಾಯ್.